ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಕುಲ ಬಾಂಧವರ ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಮತ್ತು ನಮ್ಮ ಇರುವಿಕೆಯನ್ನು ಗುರುತಿಸುವುದಕ್ಕೆ ಒಂದು ವಿಶಿಷ್ಟ ವೇದಿಕೆ. ಕೆಸರಿನಲ್ಲಿ ಈ ನಮ್ಮ ರೈತರು, ನಮ್ಮ ಜನಾಂಗದವರು ಎಲ್ಲ ಮಿಂದೆದ್ದು ಇವತ್ತು ಬಹಳ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಸಂತೋಷವನ್ನು ಪಡ್ತಾ ಇದ್ದಾರೆ. ಈ ವರ್ಷ ಸ್ಟ್ರಾಂಗ್ ಮಾಡ್ಕೊಂಡು ನಿಜವಾಗ್ಲೂ ನಮ್ಮನ್ನ ಸೋಲಿಸಿದ್ದಾರೆ. ಒಂದು ಉನ್ನತ ಮಟ್ಟದ ಅಂದರೆ ಅಡಿಪಾಯವನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಸುಸಜ್ಜಿತವಾದ ಒಂದು ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು 5ನೇ ವರ್ಷ ಯಶಸ್ವಿಯಾಗಿ ಸಾಗ್ತದೆ. ಒಬ್ಬರು ಹಿರಿಯರಾಗಿ ಸಮಾಜಕ್ಕೆ ಏನು ಸಂದೇಶ? ವಿರಾಜಪೇಟೆಯ ಹಾತೂರು ಭಾಗದಲ್ಲಿ ಕುಲ ಬಾಂಧವರು ನಡೆಸ್ತಿರುವಂಥ ಕ್ರೀಡಾಕೂಟ ಇದು ಹಳ್ಳಿಯ ಸೊಗಡು. ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮೆಲ್ಲ ಕುಲ ಬಾಂಧವರು ಒಟ್ಟಿಗೆ ಸೇರುವಂಥದ್ದು ಇಂಥ ಸಂದರ್ಭಗಳಲ್ಲಿ ಮಾತ್ರ. ಇದು ವಿಶೇಷವಾದ ಸಂದರ್ಭ. ಯಾಕೆಂತ ಹೇಳಿದ್ರೆ ಎಲ್ಲ ಕುಲ ಬಾಂಧವರು ಒಟ್ಟಿಗೆ ಸೇರಿ ಒಂದೇ ವೇದಿಕೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಬ್ಬರ ಮುಖವನ್ನು ಒಬ್ಬರು ನೋಡ್ತೀವಿ, ಒಬ್ಬರ ಜೊತೆಗೆ ಒಡನಾಟ ಇರುತ್ತೆ. ಇದು ಬಹಳ ಮುಖ್ಯ ನಮ್ಮ ಕುಲ ಬಾಂಧವರಲ್ಲಿ ನಡೆಯುವಂಥದ್ದು. ಕುಲ ಬಾಂಧವರ ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಮತ್ತು ನಮ್ಮ ಇರುವಿಕೆಯನ್ನು ಗುರುತಿಸುವುದಕ್ಕೆ ಒಂದು ವಿಶಿಷ್ಟ ವೇದಿಕೆ. ಹಾಗಾಗಿ ಇಂಥ ಕ್ರೀಡಾಕೂಟಗಳು ಇಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮವರು ಕುಲ ಬಾಂಧವರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಇವರ ಒಂದು ಈ ಸಮೂಹದ ಕ್ರೀಡಾಕೂಟ ಭಾಳ ಅರ್ಥಪೂರ್ಣವಾದದ್ದು. ಇನ್ನು ಮುಂದೆನೂ ಇಂಥ ಹಳ್ಳಿ ಸೊಗಡಿನ ಕ್ರೀಡಾಕೂಟಗಳನ್ನು ಮಾಡಿ ತಮ್ಮ ಇರುವಿಕೆಯನ್ನು ಗುರುತುಪಡಿಸಿ ಎಲ್ಲರಲ್ಲೂ ಸ್ನೇಹ ಬಾಂಧವ್ಯವನ್ನು ಗುರುತುಪಡಿಸಲಿಕ್ಕೆ ಒಂದು ವಿಶೇಷ ವೇದಿಕೆ. ಹಾಗಾಗಿ ಇಂಥ ಕ್ರೀಡಾಕೂಟಗಳು, ಇಂಥ ಸಮಾರಂಭಗಳು, ಇಂಥ ಒಂದು ಗ್ಯಾದರಿಂಗ್ಸ್ ಆಗಬೇಕು. ಎಲ್ಲರೂ ಒಬ್ಬೊಬ್ಬರ ಪರಿಚಯ ಒಬ್ಬೊಬ್ಬರಿಗೆ ಆಗಬೇಕು. ಮುಂದಿನ ದಿನಗಳು ಇಂಥ ಪಂದ್ಯಗಳು ಆಗಬೇಕು, ಇಂಥ ಸಮಾರಂಭಗಳು ಆಗಬೇಕು, ಇಂಥ ಹಳ್ಳಿ ಸೊಗಡು ಆಗಬೇಕು ಅಂತ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾತೂರು ಯುವ ವೇದಿಕೆ ಹಾತೂರು ಆಯೋಜಿಸಿರುವ ಕ್ರೀಡಾಕೂಟ, ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸಿದ್ದೀವಿ. ಅತ್ಯಂತ ಅದ್ಭುತವಾಗಿ ನಮ್ಮ ಹಾತೂರಿನ ಸಮಸ್ತ ಜನರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ಜರುಗಿಸಿದ್ದಾರೆ. ಇದಕ್ಕೆ ನಾನು ಊರಿನವರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಎಲ್ಲ ಊಟ ಚೆನ್ನಾಗಿತ್ತು, ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿತ್ತು, ಹಾಸ್ಪಿಟಾಲಿಟಿ ಚೆನ್ನಾಗಿತ್ತು, ಮತ್ತು ಗೇಮ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ. ಎಂಜಾಯ್ ತುಂಬ ಮಾಡಿದ್ದೆ ಆ್ಯಸ್ ಅ ಫ್ಯಾಮಿಲಿ. ಗುಡ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಕ್ರೀಡಾಕೂಟಕ್ಕೆ ಬಂದಿದ್ರಿ, ಮಹಿಳೆಯರೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರೆ, ನೀವೆಷ್ಟು ಎಂಜಾಯ್ ಮಾಡ್ತಿದ್ರಿ? ಇಲ್ಲಿ ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನು ಎಂಜಾಯ್ ಮಾಡಿದ್ದೀನಿ. ನಾವು ಕೆಲವು ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ನಮ್ಮ ಮಕ್ಕಳನ್ನು ಕರ್ಕೊಬಂದಿದ್ವಿ. ಅವರು ತುಂಬ ಖುಷಿಪಟ್ಟು ಅವರಿಗೂ ಪ್ಲೇಸ್ ಆಯಿತು, ಫಸ್ಟ್ ಸೆಕೆಂಡ್ ಇಬ್ಬರಿಗೆ. ಇದೊಂಥರ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಮಕ್ಕಳು ಇದೆಲ್ಲ ತುಂಬ ಎಂಜಾಯ್ ಮಾಡಿದೆ. ಎಷ್ಟೋ ದಿನ ಆಗಿತ್ತು, ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಅದನ್ನು ನೋಡೋಕೆ ತುಂಬ ಖುಷಿ. ಅಲ್ಲ, ಇದು ತುಂಬ ರೇರ್ ಆಗಿದೆ. ಈಗ ಮಕ್ಕಳಿಗೆ ಇದು ಒಂಥರ ಫೀಲ್ ಮಾಡದೆ ಎಷ್ಟೋ ದಿನ ಆಗಿದೆ. ಒಂಥರ ಇದು ಈಗ ಎಷ್ಟೋ ಜನ ಮನೇಲಿ ಗದ್ದೆ ಮಾಡ್ತಾ ಇಲ್ಲ, ಗದ್ದೆಗೆ ಇಳಿತಾ ಇಲ್ಲ. ಅದು ಏನನ್ನ ಎಕ್ಸ್ಪೀರಿಯನ್ಸ್ ಗೊತ್ತಾಯಿಲ್ಲ. ಬಟ್ ಏನಂದರೆ ಮಕ್ಕಳು ತುಂಬ ಖುಷಿಯಾಗಿ ಆಡ್ತಾ ಇದ್ದಾರಲ್ಲ, ಅದು ಖುಷಿ ಆಗ್ತಾ ಇದೆ. ಅವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸು, ಹೇಗಿತ್ತು ನಮ್ಮ ಕಲ್ಚರ್ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಖುಷಿ. ಯಾವ ರೀತಿ ಅರೇಂಜ್ ಮಾಡಿದ್ದಾರೆ? ಅದು ತುಂಬ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒಂಥರ ಕಂಜೆಸ್ಟು, ಕಿರಿಕಿರಿ, ಎವ್ರಿ ಒನ್ ಯಾವುದೇ ಇರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಕುತ್ಕೊಳ್ಳೋದಾಗಿರ್ಬೋದು, ಚೇರ್ ಇಲ್ಲ, ಅದಿಲ್ಲ, ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕಿರಿಕಿರಿ ನಮಗೆ ಇದೇನೋ ಒಂಥರ ಅನ್ಕಂಫರ್ಟಬಲ್ ಅನಿಸ್ತಾನೆ ಇಲ್ಲ. ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಖುಷಿಯಲ್ಲಿದ್ದೀರಿ ಇವತ್ತೆಲ್ಲ? ತುಂಬಾ ಖುಷಿಯಲ್ಲಿದ್ದೀವಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಕೆಸರಿಗೆ ಗೆಲ್ದಿಲ್ಲ? ಈ ವರ್ಷ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ. ಲಾಸ್ಟ್ ಟೈಮಲ್ಲಿ ಎಲ್ಲರೂ ಬಂದಿದ್ದೀವಿ. ಇಲ್ಲೇ ಇದ್ದಾರೆ ಹಸ್ಬೆಂಡ್, ಎಲ್ಲರೂ ಬಂದಿದ್ದೀವಿ. ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆಯಿಂದನೇ ಇಲ್ಲಿ ಬಂದು ಎಂಜಾಯ್ ಮಾಡ್ತಿರೋ ಕಾಣ್ತದೆ. ತುಂಬ ಖುಷಿ ಆಗ್ತಾ ಇದೆ. ಕೆಸರುಗದ್ದೆ ಸ್ಪೋರ್ಟ್ಸ್ ಅಂತಂದರೆ ಎಲ್ಲರಿಗೂ ಇಷ್ಟ ಅಲ್ಲ, ಮಕ್ಳಿಗೂ ಇಷ್ಟ. ಇದೇ ಟೈಮ್ ಅಲ್ಲ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ. ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ. ಒಕ್ಕಲಿಗರ ಸಂಘ ಇವತ್ತು ಹೋಸ್ಟ್ ಮಾಡ್ತಾ ಇದೆ ಈ ಸರಿ. ಎಷ್ಟು ಚೆನ್ನಾಗಿದೆ ಅಂತ
ಎಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ಮಾಡಿರೋದು ಡೆಕೋರೇಷನ್ ಆಗಲಿ, ಇದು ಊಟದ ವ್ಯವಸ್ಥೆ ಎಲ್ಲ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗಿದೆ. ಹಾಂ, ಹೌದು. ಹಾಂ, ಮಾಡ್ತಾ ಇದ್ದೀವಿ. ಸರ್, ತಾವೊಬ್ಬರು ಅಧ್ಯಕ್ಷರಾಗಿ ದೊಡ್ಡ ಜವಾಬ್ದಾರಿಯನ್ನು ಇಷ್ಟೊಂದು ಸಮುದಾಯದವ್ರನ್ನ ಒಂದೇ ಕಡೆ ಸೇರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿ. ಅದರಲ್ಲಿ ಯಶಸ್ಸು ಸಿಕ್ತು ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಈ ದಿನ ನಾವು ಜುಲೈ 12 ಭಾನುವಾರ ಹಾತೂರು ಒಕ್ಕಲಿಗರ ಸಂಘ ಹಾಗೂ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನ ಒಕ್ಕಲಿಗ ಯುವ ವೇದಿಕೆ ಇದೇ ಆಶ್ರಯದಲ್ಲಿ 5ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಅಂದರೆ ಕೆಂಪೇಗೌಡ ಜಯಂತಿಯ ಪ್ರಯುಕ್ತವಾಗಿ ಈ ದಿವಸ ಆಯೋಜನೆಗೊಂಡಿದ್ದೆವು. ಇದಕ್ಕೆ ಸರ್ವ ಗ್ರಾಮಗಳಿಂದ ಒಕ್ಕಲಿಗ ಬಾಂಧವರು ಬಂದು ಸೇರಿ ಥ್ರೋಬಾಲ್, ವಾಲಿಬಾಲ್, ಹಗ್ಗ ಜಗ್ಗಾಟ, ಅಷ್ಟೇ ಅಲ್ಲದೆ ಕಪಲ್ಸ್ ರೇಸ್, ಮಡಿಕೆ ಹೊಡೆಯುವ ಸ್ಪರ್ಧೆ, ಹಾಗೆಯೇ ಮಕ್ಕಳಿಗೆ ವಿವಿಧ ವಿಭಾಗಗಳಲ್ಲಿ ಓಟದ ಸ್ಪರ್ಧೆ, ಈ ರೀತಿಯ ಅನೇಕ ವಿಭಿನ್ನ ಕ್ರೀಡಾಕೂಟಗಳನ್ನು ಈ ಒಂದು ಕೆಸರುಗದ್ದೆಯಲ್ಲಿ ಹಮ್ಮಿಕೊಂಡಿದ್ದು. ಇದಕ್ಕೂ ಒಂದು ಇತಿಹಾಸ ಇದೆ. ಯಾಕೆಂತಂದರೆ ಬರೀ ಕೇವಲ ಮೋಜು ಮಸ್ತಿ ಇತರ ಆಟಗಳಷ್ಟೇ ಅಲ್ಲ, ಗ್ರಾಮೀಣ ಕ್ರೀಡಾಕೂಟ ನಶಿಸಿ ಹೋಗ್ತಾ ಇದೆ. ಇಂತಹ ಒಂದು ಗ್ರಾಮೀಣ ಕ್ರೀಡಾಕೂಟವನ್ನು ನಾವು ನಮ್ಮ ಒಂದು ಹಾತೂರಿನ ಈ ದೊಡ್ಡ ಮನೆ ತಮ್ಮಯ್ಯನವರ ಗದ್ದೆಯಲ್ಲಿ ಈ ದಿನ ನಡೆಸ್ತಾ ಇದ್ದೀವಿ. ಈ ಕ್ರೀಡಾಕೂಟ ಯಶಸ್ವಿ ಆಗುತ್ತೆ ಅನ್ನುವಂತಹ ಎಲ್ಲ ಆಶಾಭಾವನೆ ನಮಗಿದೆ. ಕಾರಣ ಇಷ್ಟೇ, ಎಲ್ಲ ನಮ್ಮ ಕುಲ ಬಾಂಧವರ ಪರಿಪೂರ್ಣವಾದಂತಹ ಸಹಕಾರ ನಮಗಿದೆ. ಪರಿಪೂರ್ಣ ಸಹಕಾರ ಇದ್ದಾಗ ಅದು ಯಶಸ್ಸನ್ನು ಕಾಣಲೇಬೇಕು. ಮೊದಲಿಗೆ ಕೂತೂರು, ಆನಂತರ ಕೈಕೇರಿ, ಹಾಗೆ ಅಮ್ಮತ್ತಿ ಒಂಟಿಯಂಗಡಿ, ಹಾಗೆಯೇ ಹೀಗೆ ಇತರ ಗ್ರಾಮಗಳಲ್ಲಿ ನಡೆಸ್ಕೊಂಡು ಬಂದಂಥ ಕೆಸರುಗದ್ದೆ ಕ್ರೀಡಾಕೂಟ, ಕೈಕೇರಿ, ಹೀಗೆ ನಡೆಸ್ಕೊಂಡು ಬಂದಂಥ ಕ್ರೀಡಾಕೂಟ ಇವತ್ತು ಹಾತೂರಿಗೆ 5ನೇ ವರ್ಷಕ್ಕೆ ಬಂದು ದಾಪುಗಾಲನ್ನು ಇಟ್ಟಿದೆ. ಇದರ ಮೊದಲನೇ ವರ್ಷದ ಅಧ್ಯಕ್ಷನಾಗಿ ಒಕ್ಕಲಿಗರ ಕ್ರೀಡಾಕೂಟವನ್ನು, ಒಕ್ಕಲಿಗರ ಕ್ರೀಡಾ ಮಿಲನವನ್ನು ನಾನು ಬೇಸಿಗೆಯಲ್ಲಿ ಯಶಸ್ವಿಯಾಗಿ ನಿಭಾಯಿಸಿದ್ದು ಇದೀಗ ನನಗೆ 2ನೇ ಅಗ್ನಿ ಪರೀಕ್ಷೆ ಆಗಿತ್ತು. ಈ ಅಗ್ನಿ ಪರೀಕ್ಷೆಯು ಕೂಡ ಯಶಸ್ವಿ ಆಗುವಂತಹ ಎಲ್ಲ ಹಂತಕ್ಕೆ ಬಂದಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಾತೂರಿನ ಎಲ್ಲ ಒಕ್ಕಲಿಗ ಬಾಂಧವರು ಹಾಗೂ ಹಾತೂರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ HG ಅನಿಲ್ ಕುಮಾರ್, VB ಈರೇಶ್, ಹಾಗೆ ಇತರ ನಮ್ಮ ಎಲ್ಲ ಪದಾಧಿಕಾರಿಗಳು, ಹಾಗೆ ಇದರೊಂದಿಗೆ ತನು ಮನ ಧನದೊಂದಿಗೆ ನಮ್ಮ ಹಾತೂರು ಗ್ರಾಮದ ಕೀರ್ತಿ ಕಿರಣ್ ರವರು, ಅಷ್ಟೇ ಅಲ್ಲದೆ ಸರ್ವ ಗ್ರಾಮದ ಜನರು ನಮಗೆ ಸಹಕಾರ ನೀಡಿದ್ದಾರೆ. ಅನೇಕ ಜಾಹೀರಾತುದಾರರು ಈ ಕ್ರೀಡಾಕೂಟಕ್ಕೆ ಯಶಸ್ಸಿಗೆ ನಮಗೆ ಸಹಕಾರ ನೀಡಿದ್ದಾರೆ. ಸರಿಸುಮಾರು ನಾವು 1,000ಕ್ಕೂ ಅಧಿಕ ಜನರ ಒಂದು ಸಮೀಕ್ಷೆಯನ್ನು ಇಟ್ಟಿದ್ವು. ಈ 1,000 ಜನರ ನಮ್ಮ ನಿರೀಕ್ಷೆ ಯಾವುದೇ ಕಾರಣಕ್ಕೂ ಹುಸಿಯಾಗಲಿಲ್ಲ. ಎಲ್ಲ ಜನರು ಬಂದು ಇಲ್ಲಿ ನೆರೆದಿದ್ದಾರೆ. ಅಂದರೆ ಈ ಕೆಸರಿನಲ್ಲಿ ಆಡುವುದರಿಂದ ಈ ವೈಜ್ಞಾನಿಕ ಕಾರಣ ಇದೆ. ಕೆಸರಿನಲ್ಲಿ ಮಡ್ ಥೆರಪಿ ಅಂತ ಇವತ್ತಿಗೂ ಮಾಡ್ತಾರೆ. ಆ ಮಡ್ ಥೆರಪಿಯ ಕಾರಣವೇ ಕೆಸರಿನಲ್ಲಿ ಮಕ್ಕಳು ನಾವು ಮಿಂದೆದ್ದು ಓಡಾಡಬೇಕು ಅನ್ನೋದು. ಕೆಸರಿನಲ್ಲಿ ಈ ನಮ್ಮ ರೈತರು, ನಮ್ಮ ಜನಾಂಗದವರು ಎಲ್ಲ ಮಿಂದೆದ್ದು ಇವತ್ತು ಬಹಳ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಸಂತೋಷವನ್ನು ಪಡ್ತಾ ಇದ್ದಾರೆ. ಇಂತಹ ಒಂದು ಈ ಅಮೂಲ್ಯ ಕ್ಷಣಕ್ಕೆ ಈ ಹಾತೂರಿನ ದೊಡ್ಡ ಮನೆ ತಮ್ಮಯ್ಯನವರ ಜಾಗ ಇವತ್ತು, ಗದ್ದೆ ಇವತ್ತು ಸಾಕ್ಷಿಯಾಗಿದೆ ಅಂತೇಳಿ ನಾನು ಬಹಳ ಸಂತಸದಿಂದ ಹೇಳ್ತೇನೆ. ಇಂದಿನ ಈ ಕೆಸರುಗದ್ದೆ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಮೂಲ ಕಾರಣಕರ್ತರು ನಮ್ಮ ಹಾತೂರು ಒಕ್ಕಲಿಗರ ಸಂಘ ಹಾಗೂ ಹಾತೂರಿನ ಸರ್ವ ಗ್ರಾಮಸ್ಥರು. ಇವರಿಗೆ ನಾನು ಸರ್ವ ರೀತಿಯಲ್ಲಿಯೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಒಕ್ಕಲಿಗ ಯುವ ವೇದಿಕೆ ದಕ್ಷಿಣ ಕೊಡಗು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಪ್ರತಿ ಗ್ರಾಮಗಳಿಂದ ಕೂಡ ಚೆನ್ನಂಗಿ ಆಗಿರ್ಬೋದು, ಮೈತಾಡಿ, ಕೋಟೆಕೊಪ್ಪ, ಕಾಕೋಟ್ಪರಂಬು, ಕುಟ್ಟ, ಪೂಚೆಕಲ್ಲು, ಕೋತೂರು, ಕೈಕೇರಿ, ತಿತಿಮತ್ತಿ, ಹೀಗೆ ಮಗ್ಗುಲ ಸರ್ವ ಗ್ರಾಮಗಳಿಂದ ಕೂಡ ನಮಗೆ ಸಂಪೂರ್ಣ ಸಹಕಾರ ಸಿಕ್ಕಿದೆ. ಇದಕ್ಕೆ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಮಾಧ್ಯಮ ಮಿತ್ರರು, ಪೊಲೀಸ್ ಮಿತ್ರರು, ಹಾಗೆ ಪತ್ರಿಕಾ ಮಾಧ್ಯಮರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲಿಗೆ ನಮ್ಮ ಗ್ರಾಮ ದೇವರು ವೆಂಕಟೇಶ್ವರ ಸ್ವಾಮಿ ಕನ್ನಂಬಾಡಮ್ಮನವರ ಆಶೀರ್ವಾದನ ಫಸ್ಟ್ ನಾವು ಕೇಳ್ಕೊತಾ ಇದ್ದೀವಿ. ಗೋವಿಂದ ಗೋವಿಂದ. ನಮ್ದು ಕೋಟೆಕೊಪ್ಪ ಕ್ವೀನ್ಸ್ ಎಷ್ಟೋ ವರ್ಷಗಳಿಂದ ನಾವು ಹಾತೂರ ಜೊತೆ ಗೆಲ್ಲಕ್ ಆಗದಿಲ್ಲ ಅನ್ಕೊಂಡಿದ್ದು, ಇವತ್ತು ಹೆಂಗ್ ಗೆದ್ದು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನನ್ಸ ಇನ್ನೂ ಅರ್ಥ ಆಯ್ತಾ ಇಲ್ಲ ನಮ್ಗೆ. ಅವರು ಬಲಿಷ್ಠ ಟೀಮು, ಅವ್ರು ಎಷ್ಟೆಷ್ಟೋ ಕಡೆ ಹೋಗಿ ಗೆದ್ದು ಬಂದಂತ ಒಳ್ಳೆ ಬಲಿಷ್ಠ ತಂಡ. ಅವ್ರ ಜೊತೆ ಗೆದ್ದಿದೀವಿ ಅನ್ನೋದೇ ನಮ್ಗೊಂದು ದೊಡ್ಡ ವಿಷಯ, ಹೇಳಕ್ ಆಗ್ತಾ ಇಲ್ಲ. ಒಟ್ನಲ್ಲಿ ಕೋಟೆಕೊಪ್ಪ ಕ್ವೀನ್ಸ್. ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಮಸ್ತೆ. ಆದರೂ ಈಗ ಟಗ್ ಆಫ್ ವಾರ್ ಟೀಮು ನಮ್ಮ ಕೋಟೆಗೊಪ್ಪ ಕ್ವೀನ್ ವೆಂಕಟೇಶ್ವರ ಹೆಸರನ್ನ ಇಟ್ಟು ಮುಂದೆಡಿದು ಆಡಿದಂಥ ಆಟದಲ್ಲಿ ಎಲ್ಲ ಟೀಮುಗಳು ಚೆನ್ನಾಗಿ ಆಡಿದರಲ್ಲಿ ಆತೂರು ತುಂಬ ರಾಷ್ಟ್ರಮಟ್ಟದ ಇದರಲ್ಲಿ ಹೋಗಿ ಭಾಗವಹಿಸಿದೆ. ಆ ಟೀಮನ್ನು ಗೆದ್ದಿರೋದು ನಮ್ಮ ಕೋಟೆಗೊಪ್ಪ ಕ್ವೀನ್ಸು ನಮಗೆ ಹೆಮ್ಮೆಯ ವಿಷಯ. ಹಾಗೆ ಈ ಕ್ರೀಡಾ ಕೂಡ ನಡೆಸ್ತಾ ಇರೋರು ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಆತೂರು ಗ್ರಾಮಸ್ಥರು ನಡೆಸ್ತಿದ್ದಾರೆ. ಅವರಿಗೂ ನಮ್ಮ ಕೋಟೆಗೊಪ್ಪ ಕ್ವೀನ್, ಕೋಟೆಗೊಪ್ಪ ಗ್ರಾಮಸ್ಥರ ಪರವಾಗಿ
ಪರವಾಗಿ ಅಭಿನಂದನೆ ತಿಳಿಸ್ತಾ, ಹಾಗೆ ಇಲ್ಲಿ ಬಂದಿರುವ ಕ್ರೀಡಾ ಪ್ರೇಮಿಗಳು ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳಿ, ಹಾಗೆ ಬಂದಿರುವ ಸಪೋರ್ಟ್ ಮಾಡೋರಿಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ. ಯಾಕೆಂದ್ರೆ ಇಷ್ಟು ವರ್ಷನೂ ಸೋಲಿ ಗೆಲ್ಲಿ ಕೋಟೆಕೊಪ್ಪ ತಂಡ ಮಾಡ್ಕೊಂಡು ಆಟ ಆಡ್ಕೊಂಡು ಬರ್ತಾ ಇದ್ರು. ಈ ವರ್ಷ ಸ್ಟ್ರಾಂಗ್ ಮಾಡ್ಕೊಂಡು ನಿಜವಾಗ್ಲೂ ನಮ್ಮನ್ನ ಸೋಲ್ಸಿದ್ದಾರೆ. ಅದು ಖುಷಿನೂ ಆಗಿದೆ ನಮಗೆ. ಯಾಕೆಂದ್ರೆ ಇಷ್ಟು ವರ್ಷನೂ ಅವ್ರು ಗೆಲ್ತಾನೆ ಇರಲಿಲ್ಲ. ನಮ್ಮನ್ನೆಲ್ಲ ನಮಗೂ ಕೋತರಿಗೂ ಟಗ್ಗಿಗೆ ಬೀಳ್ತಾ ಇತ್ತು. ಈ ವರ್ಷ ಅವರು ಫೈನಲ್ಗೆ ಬಂದು ಅವರು ವಿನ್ ಆಗಿದ್ದು ನಮಗೆ ಖುಷಿಯಾಗಿದೆ. ನಾವು ಈ ವರ್ಷ ರನ್ನರ್ ಅಪ್ ಆಗಿದ್ದೀವಿ, ಅದು ಖುಷಿಯಾಗಿದೆ. ಇವತ್ತು ಈ ಒಂದು ಆತೂರಲ್ಲಿ ಯಾವ ಪ್ರಮಾಣದಲ್ಲಿ ಪಂದ್ಯಾಟವನ್ನು ಆಯೋಜನೆ ತುಂಬ ಖುಷಿ ಇದೆ. ನಾವು ಒಕ್ಕಲಿಗರಾಗಿ ಎಲ್ಲ ಕಡೆನೂ ವರ್ಷ ಕೆಂಪೇಗೌಡ ಜಯಂತಿ ಪ್ರಯುಕ್ತವಾಗಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷನೂ ಸ್ವಲ್ಪ ನಮ್ಮ ಆತೂರಿನಲ್ಲೇ ಮಾಡಿರೋದ್ರಿಂದ, ನಾವು ಸ್ವಲ್ಪ ಆತೂರಿನವರೇ ಆಗಿರೋದ್ರಿಂದ ತುಂಬ ಎಂಜಾಯ್ ಮಾಡಿದ್ದೀವಿ. ಇವತ್ತು ಸ್ವಲ್ಪ ರನ್ನರ್ ಆದರೂ ನಮಗೆ ಖುಷಿಯಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಯಾವ ವ್ಯವಸ್ಥೆಯಲ್ಲೂ ಮಾಡಿದ್ದೇವೆ, ಯಾವ ವ್ಯವಸ್ಥೆಯನ್ನು ಕುಂದುಕೊರತೆ ಏನಾದರೂ ಇದ್ರೂ ಎಲ್ಲ ಅನುಸರಿಸ್ಕೊಂಡು ಹೋಗಬೇಕು. ಯಾವುದು ತೊಂದರೆ ಆಗದೇ ಇರೋ ರೀತಿ ಅನುಕೂಲ ಮಾಡ್ಕೊಂಡಿದ್ದೀವಿ. ಎಲ್ಲೂ ಲೋಪ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಚೆನ್ನಾಗಿ ನಡ್ಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ. ಒಂದು ದಿವಸದಿಂದ ಅಲ್ಲ, ಒಂದು ವಾರದಿಂದನೂ ಎಂಜಾಯ್ ಮಾಡ್ತಾ ಇದ್ದೀವಿ. ಸರ್, ತಾವೊಬ್ರು ಹಿರಿಯರಾಗಿ ಬೆಳಗ್ಗೆಯಿಂದ ಬಂದು ಎಂಜಾಯ್ ಮಾಡ್ತಿದ್ದಾರೆ, ಎಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ. ಸರ್, ಎಷ್ಟು ಖುಷಿ ಆಗುತ್ತೆ ಸರ್ ತಾವು ಹಿರಿಯರಾಗಿ ಇಂಥದ್ದೆಲ್ಲ ನೋಡೋ? ಭಾಳ ಖುಷಿ. ಈ ಯುವಕರು ಈ ರೀತಿ ತಾಲೂಕು ಮಟ್ಟದಲ್ಲಿ ಪ್ರತಿ ವರ್ಷ ಪ್ರತಿ ಗ್ರಾಮದಲ್ಲಿ ಈ ಥರ ಒಂದು ಕೆಸರುಗದ್ದೆ ಓಟನ ಮಾಡ್ತಾ ಇದ್ದಾರೆ. ಯುವಕರ ಈ ಸ್ಫೂರ್ತಿಗೆ ನಾವು ಹಿರಿಯರೆಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಬಹುಶಃ ಇದು ಇನ್ನು ಸದಾ ಬೆಳೀತಾ ಇರಬೇಕು. ಇನ್ನು ಬೆಳೀತಕ್ಕಂಥ ಮಕ್ಕಳಿಗೆ ಕೂಡ ಇದೊಂದು ಮಾದರಿ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಆಯೋಜಕರು ಈ ಬಾರಿ ಎಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ನಿಮಗೆ ಅನಿಸ್ತದೆ? ಭಾಳ ಎಲ್ಲರ ಸಹಕಾರದಿಂದ ಈ ಒಂದು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ವಿಶೇಷವಾಗಿ ಹಾತೂರಲ್ಲಿ ಮಾಡ್ತಕ್ಕಂಥ ವಿಚಾರ ಅಂದರೆ ನಮ್ಮ ಮಾಜಿ MLC ಆದಂಥ ಅಣ್ಣಯ್ಯ ಸಿದ್ದಯ್ಯ ಇಂಥವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಇಂಥ ಒಂದು ಅದ್ಧೂರಿ ಸಮಾರಂಭವನ್ನು ಮಾಡ್ತಾಯಿದ್ದು ಇಡೀ ನಮ್ಮ ಕೊಡಗಿನಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಒಂದು ದೊಡ್ಡ ಶ್ರೇಷ್ಠವಾದ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. 5ನೇ ಯುವ ವೇದಿಕೆ ಮತ್ತು ಆತೂರು ಒಕ್ಕಲಿಗರ ಸಂಘದ ವತಿಯಿಂದ 5ನೇ ವರ್ಷದ ಕೆಸರುಗದ್ದೆ ಆಟೋಟಗಳು ನಡೀತಾ ಇದೆ. ಇನ್ನು ಅರ್ಧ ಮುಗಿದಿದೆ ಇವತ್ತಲ್ಲಿ. ಆದರೆ ಎಲ್ಲ ಒಕ್ಕಲಿಗರ ಬಾಂಧವರು, ದಕ್ಷಿಣ ಕೊಡಗು ಮತ್ತು ಕೊಡಗಿನಾದ್ಯಂತ ಎಲ್ಲ ಒಕ್ಕಲಿಗ ಬಾಂಧವರು ಇಲ್ಲಿ ಸೇರಿದ್ದಾರೆ. ಆತೂರಿನ ಒಕ್ಕಲಿಗ ಸಂಘ 1941ರಲ್ಲಿ ರಿಜಿಸ್ಟರ್ ಆದಂಥ ಸಂಘದ ಸದಸ್ಯರು ಇವತ್ತು ಒಂದು ಉನ್ನತ ಮಟ್ಟದ ಅಂದರೆ ಅಡಿಪಾಯವನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಸುಸಜ್ಜಿತವಾದ ಒಂದು ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಗಣ್ಯರುಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಸ್ಟೇಜ್ ಪ್ರೋಗ್ರಾಮ್ ಭಾರಿ ಚೆನ್ನಾಗಿ ನಡೆದಿದೆ ಮತ್ತು ಆಟೋಟಗಳು ಸಹ ತುಂಬ ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿ ಯಶಸ್ವಿಯಾಗಿ ನಡೆಯುವ ಹಾದಿಯಲ್ಲಿದೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ನಮ್ಮ ಕೈಕೇರಿ ಗ್ರಾಮದ 2ನೇ ವರ್ಷದ ಕ್ರೀಡಾಕೂಟ ಏನು ಅದಕ್ಕೆ ನಾಂದಿ ಹಾಕಿಕೊಟ್ಟು ಅದರಂತೆಯೇ ಇದು ಉನ್ನತ ಮಟ್ಟದಲ್ಲಿ ಇದು 7ನೇ ಸ್ಟೇಜ್ ಅನ್ಬೋದು. ಆ ಲೆವೆಲಲ್ಲಿ ಇವತ್ತು ಪ್ರೋಗ್ರಾಮನ್ನು ಆಯೋಜಿಸಿದ್ದಾರೆ. ಅವರಿಗೆ ಒಕ್ಕಲಿಗರ ಸಂಘ ಕೈಕೇರಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ಮುಂದುವರಿಯಲಿ ಅಂತೇಳಿ ಒಂದಿಗೆ ಆಶೀರ್ವಾದ ಮಾಡ್ತಾಯಿದ್ದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.